ಕಾರ್ಯಕ್ರಮ ಅನ್ನೋದಕ್ಕಿಂತ ಸಮ್ಮಿಲನ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಈ ಒಂದು ವೇದಿಕೆ ತುಂಬ ಇಂಪಾರ್ಟೆಂಟು, ತುಂಬ ಅವಶ್ಯಕತೆ ಇತ್ತು. ಏಕೆಂದರೆ ಅವ್ರವ್ರ ಪಾಡಿಗೆ ಅವರವರು ಬಣಗಳನ್ನು ಮಾಡಿಕೊಂಡು ಸಂಘಟನೆಗಳನ್ನು ದೂರವಾಗಿ ಒಬ್ಬರು ನೋಡಿದ್ರೆ ಒಬ್ರಿಗೆ ಆಗಲ್ಲ ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಆಡ್ಕೊತಾ ಇದ್ರು ಜನ. ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರೂ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇವತ್ತು ಏನು ಒಂದು ಜನರಾಜ್ಯೋತ್ಸವ ಅಂತ ಮಾಡಿದ್ದಾರೆ, ಜೊತೆಗೆ ಜನರಿಗೋಸ್ಕರ ಜನರಿಗಾಗಿ ಮಾಡಿರ್ತಕ್ಕಂಥ ಒಂದು ಒಕ್ಕೂಟ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತೇನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು, ಇನ್ನಿತರ ಎಲ್ಲ ರೀತಿಯ ಸಂಘಟನೆಗಳು ಒಟ್ಟಾಗಿ ತಗೊಂಡು ಇವತ್ತು ಒಂದು ಒಗ್ಗಟ್ಟಿನ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಒಂದು ಒಗ್ಗಟ್ಟು ಇದೇ ಥರ ಶಾಶ್ವತ ಗುರ್ಲೀಲಿ ಬೆಳೀಲಿ, ಜೊತೆಗೆ ನಾವು ಇರ್ತೀವಿ. ಇವತ್ತು ಭಾರತೀಯರ ಸೇವಾ ಸಮಿತಿ ವತಿಯಿಂದ ಸುಮಾರು 300-400 ಜನ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಬೇಕು ಅನ್ನೋ ಉದ್ದೇಶದಿಂದ ಮೂಲನಿವಾಟಿ ಅಂಬೇಡ್ಕರ್ ಸಂಘ ಹಾಗೂ ನಮ್ಮ ಭೀಮ್ ಸೇವಾ ಸಮಿತಿ ಹಲವಾರು ರಾಜ್ಯಾಧ್ಯಕ್ಷರುಗಳು ಬಂದಿದ್ದರು. ಸದಾ ನಾವು ಕನ್ನಡಿಗರಿಗಾಗಿ ನಾಡು ನುಡಿ ಜಲ ವಿಚಾರ ಬಂದಾಗ ನಾವೆಲ್ಲರೂ ಒಗ್ಗಟ್ಟಾಗಿ ಈ ಒಂದು ಒಕ್ಕೂಟದಲ್ಲಿ ಜೊತೆಯಲ್ಲಿರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ ಸರ್. ಇಂತಿ ತಮ್ಮ ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿನ್ನಿ. ಜೊತೆಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು ಎಲ್ಲ ಕನ್ನಡ ನಾಡಿನ ಬಂಧುಗಳಿಗೆ, ಅಣ್ಣ ತಮ್ಮಂದರಿಗೆ ಎಲ್ರಿಗೂ ಶುಭಾಶಯ ಕೋರೋದ್ರ ಮೂಲಕ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತೇಳಿ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲ ನಮ್ಮ ಕನ್ನಡ ನಾಡಿನ ಜನತೆಗೆ ಮತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಹಾಗೂ ಇವತ್ತು ಹಮ್ಮಿಕೊಂಡಿರುವಂಥ ಜನರಾಜ್ಯೋತ್ಸವ ತುಂಬ ಅದ್ಧೂರಿಯಾಗಿ ನಡೀತು. ತುಂಬ ಖುಷಿಯಾಯಿತು ನಮಗೆ. ಇವತ್ತು ನಮ್ಮ ಈ ಕನ್ನಡ ನಾಡಿನ ಹುಟ್ಟಿದ್ದಕ್ಕೆ, ಕನ್ನಡ ನಾಡು ನುಡಿ ಜಲ ಅಂತ ಒಂದು ಹೆಮ್ಮೆಯಿಂದ ಬೆಂಗಳೂರಲ್ಲಿ ಬದುಕ್ತಾ ಇರೋದಕ್ಕೆ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೂ ಇವತ್ತು ಒಂದು ಇತಿಹಾಸನೇ ಸೃಷ್ಟಿ ಮಾಡ್ದಂಗಿದೆ. ಈ ಒಂದು ಇದಕ್ಕೆ ನಮ್ಮ ಎಲ್ಲ ಸಂಘಟನೆಗಾರರು ಎಲ್ಲ ಒಂದು ವೇದಿಕೆಯಲ್ಲಿ ನಮ್ಮ ಒಂದು ಭಾರತೀಯ ಸೇವಾ ಸಮಿತಿ ಅಂತ ಒಂದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಉಡಿ ಚಿನ್ನಣ್ಣ ಅವರು ಎಲ್ಲ ಧರ್ಮದವ್ರನ್ನೂ ಒಂದೇ ವೇದಿಕೆಯಲ್ಲಿ ಸರ್ವಧರ್ಮಗಳು ಒಂದೇ ಸಮಾನತೆ ಅಂತ ಅವರೇ ಅಂತ ಒಂದು ಸಂಘಟನೆಯನ್ನು ಕಟ್ಟಿದ್ರು. ಆ ಒಂದು ಸಂಘಟನೆಯಿಂದ ಇವತ್ತು ಈ ಒಂದು ಒಕ್ಕೂಟಕ್ಕೆ ಆ ಒಂದು ಸಂಘಟನೆಯನ್ನು ಸೇರಿಸ್ಕೊಂಡು ಇವತ್ತು ನಮ್ಮೆಲ್ಲರನ್ನೂ ಈ ಒಂದು ಒಟ್ಟಿಗೆ ಸೇರಿಸ್ಕೊಂಡು ಈ ಜನರಾಜ್ಯೋತ್ಸವ ಅಂತ ಒಂದು ಸಮಾರಂಭದಲ್ಲಿ ಒಂದು ಹಬ್ಬ ಅಂತಲೇ ಸೃಷ್ಟಿಯಾಯಿತು. ತುಂಬ ಖುಷಿಯಾಯಿತು ನಮಗಂತೂ. ಇನ್ನು ಮುಂದಿನ ದಿನಗಳಲ್ಲೂ ಅಷ್ಟೇ ನಮ್ಮ ಕನ್ನಡ ನಾಡು ನುಡಿ ಜಲ ಅಂತ ಏನಿರುತ್ತೋ ನಾವೆಲ್ಲರೂ ಹಿಂಗೆ ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ತಗೊಂಡು ಒಂದೇ ವೇದಿಕೆಯಲ್ಲಿ ಕನ್ನಡ ಅಂಬೆ ಅಂತ ಅಂದ್ಬಿಟ್ಟು ನಾವು ಹಬ್ಬವನ್ನು ಆಚರಿಸ್ಕೊಂಡು ಪ್ರತಿಯೊಂದು ವರ್ಷ ಇದೇ ರೀತಿ ಸಾಗಬೇಕಂತ ನಾನು ಈ ಕನ್ನಡ ನಾಡಿನ ಜನತೆಗೆ ಮತ್ತೊಂದು ಸಲ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳನ್ನು ವಿರಾಮ ಕೊಡ್ತೀನಿ. ನಮ್ಮ ಹೆಸರು ಆಂಜನಪ್ಪ ಯಾದವ್. ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷರು. ಇವತ್ತೇನು ಜನರಾಜ್ಯೋತ್ಸವ ಅಂತೇಳಿ ಅರಮಾನ ಮೈದಾನದಲ್ಲಿ ಅದ್ಧೂರಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮದ ವಿಚಾರ ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡ ಪರ, ದಲಿತ ಪರ ಎಲ್ಲ ಹೋರಾಟಗಾರರು ಏನಿದ್ದಾರೆ ಎಲ್ಲ ಮನಸ್ತಾಪಗಳನ್ನು ಬಿಟ್ಟು ಎಲ್ಲರೂ ಒಂದಾಗಿ ಕರ್ನಾಟಕದ ಬಗ್ಗೆ, ಕನ್ನಡದ ಬಗ್ಗೆ, ಕನ್ನಡಿಗನ ಬಗ್ಗೆ, ಕನ್ನಡದ ಸ್ವಾಭಿಮಾನದ ಬಗ್ಗೆ ಒಂದಾಗಿರ್ಬೇಕಂತಕ್ಕಂಥ ಈ ಕಾರ್ಯಕ್ರಮದ ಉದ್ದೇಶ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥವ್ರು ನಾರಾಯಣಗೌಡರು ಹಾಗೂ ಉದ್ಘಾಟನೆ ಮಾಡಿದಂಥವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನು. ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇದೇ ರೀತಿ ಎಲ್ಲ ಹೋರಾಟಗಾರರು ಒಂದಾಗಿ ಧ್ವನಿ ಎತ್ತಬೇಕು, ಜನಪರ ನಿಲ್ಲಬೇಕು ಅಂತಕ್ಕಂಥ ಉದ್ದೇಶ.